ಇಂದು ಮೂಡ ಪ್ರಕರಣದಿಂದ ಹುಟ್ಟಿ ಬಂದ ಇಡಿ ಪ್ರಕರಣವನ್ನು ರದ್ದು ಮಾಡಲು ಅದು ಕಾನೂನು ಬಾಹಿರ ಅಂತ ಹೇಳಿ ನಮ್ಮ ಹಿರಿಯ ವಕೀಲರಾದ ಸಿ ವಿ ನಾಗೇಶ್ ಅವರು, ಸಂದೇಶ್ ಚೌಟ ಅವರು, ಆಮೇಲೆ ವಿಕ್ರಮ್ ಹುಲ್ಗೋಲ್ ಅವರು ಸುದೀರ್ಘವಾಗಿ ವಾದವನ್ನು ಮಂಡಿಸಿದರು. ಆಗಲೇ ಲೋಕಾಯುಕ್ತ ಒಂದು ಸಂಸ್ಥೆ ತನಿಖೆ ನಡೆಸ್ತಾ ಇದ್ದಾಗ ಅದೇ ಒಫೆನ್ಸ್ ಮೇಲೆ ಇಡಿ ತನಿಖೆ ನಡೆಸುವುದು ತಪ್ಪು ಅಂತ ವಾದ ಮಂಡಿಸಿದ್ದಾರೆ. ಇವಾಗ PMLA ಆ್ಯಕ್ಟ್ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಮೊದಲು ಒಬ್ಬ ವ್ಯಕ್ತಿ ಇರಬೇಕು, ಒಂದು ಪ್ರಕರಣ ನಡೀತಾ ಇರಬೇಕು, ಅಪರಾಧದಿಂದ ಗಳಿಸುವ ಒಂದು ಆಸ್ತಿ ಇರಬೇಕು, ಆಮೇಲೆ ಒಂದು ಲಾಂಡ್ರಿಂಗ್ ಮಾಡುವ ಒಂದು ಪ್ರಯತ್ನ ಇರಬೇಕು ಅಥವಾ ಒಂದು ಚಟುವಟಿಕೆ ಇರಬೇಕು. ಈ ನಮ್ಮ ಕೇಸಿನಲ್ಲಿ ಒಂದು ಅಪರಾಧದಿಂದ ಗಳಿಸುವ ಆಸ್ತಿನೂ ಇಲ್ಲ, ಹಾಗೆ ಒಂದು ಲಾಂಡ್ರಿಂಗ್ ಮಾಡುವ ಅಟೆಂಪ್ಟು ಇಲ್ಲ, ಒಂದು ಚಟುವಟಿಕೆನೂ ಇಲ್ಲ. ಈ ಕೇಸಲ್ಲಿ PMLA ಆ್ಯಕ್ಟ್ ಬರಲ್ಲ ಅಂತ ನಾವು ಸುದೀರ್ಘವಾಗಿ ವಾದ ಮಂಡಿಸಿದ್ವಿ. ಹಲವಾರು ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ನಾವು ರಿಲೈ ಮಾಡಿದ್ವಿ. ಹಾಗೆಯೇ ನಮ್ಮ ವಿರುದ್ಧವಾಗಿ ಇಡಿ ಅವರು, ಅರವಿಂದ್ ಕಾಮತ್ ಅವರು ಇಡಿ ಪರವಾಗಿ ವಾದ ಮಂಡಿಸಿದ್ರು. ಈಗ ಮ್ಯಾಟ್ರಿಗೆ ಜಜ್ಮೆಂಟಿಗೆ ತೀರ್ಪಿಗಾಗಿ ರಿಸರ್ವ್ ಆಗಿದೆ. ಅದು ಮಾಡೋಕ್ಕೆ ಗೊತ್ತಿಲ್ಲ ನಮಗೆ. ನ್ಯಾಯಾಧೀಶರ ಪ್ರಕಾರ, ಕಾನೂನಿನ ಪ್ರಕಾರ ತೀರ್ಪನ್ನು ನಡೆದಿದೆ. ಥ್ಯಾಂಕ್ ಯು. ಇಂದು ಮೂಡ ಪ್ರಕರಣದಿಂದ ಹುಟ್ಟಿ ಬಂದ ಇಡಿ ಪ್ರಕರಣವನ್ನು ರದ್ದು ಮಾಡಲು ಅದು ಕಾನೂನು ಬಾಹಿರ ಅಂತ ಹೇಳಿ ನಮ್ಮ ಹಿರಿಯ ವಕೀಲರಾದ ಸಿ ವಿ ನಾಗೇಶ್ ಅವರು, ಸಂದೇಶ್ ಚೌಟ ಅವರು, ಆಮೇಲೆ ವಿಕ್ರಮ್ ಹುಲ್ಗೋಲ್ ಅವರು ಸುದೀರ್ಘವಾಗಿ ವಾದವನ್ನು ಮಂಡಿಸಿದರು. ಆಗಲೇ ಲೋಕಾಯುಕ್ತ ಒಂದು ಸಂಸ್ಥೆ ತನಿಖೆ ನಡೆಸ್ತಾ ಇದ್ದಾಗ ಅದೇ ಒಫೆನ್ಸ್ ಮೇಲೆ ಇಡಿ ತನಿಖೆ ನಡೆಸುವುದು ತಪ್ಪು ಅಂತ ವಾದ ಮಂಡಿಸಿದ್ದಾರೆ. ಇವಾಗ PMLA ಆ್ಯಕ್ಟ್ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಮೊದಲು ಒಬ್ಬ ವ್ಯಕ್ತಿ ಇರಬೇಕು, ಒಂದು ಪ್ರಕರಣ ನಡೀತಾ ಇರಬೇಕು, ಅಪರಾಧದಿಂದ ಗಳಿಸುವ ಒಂದು ಆಸ್ತಿ ಇರಬೇಕು, ಆಮೇಲೆ ಒಂದು ಲಾಂಡ್ರಿಂಗ್ ಮಾಡುವ ಒಂದು ಪ್ರಯತ್ನ ಇರಬೇಕು ಅಥವಾ ಒಂದು ಚಟುವಟಿಕೆ ಇರಬೇಕು. ಈ ನಮ್ಮ ಕೇಸಿನಲ್ಲಿ ಒಂದು ಅಪರಾಧದಿಂದ ಗಳಿಸುವ ಆಸ್ತಿನೂ ಇಲ್ಲ, ಹಾಗೆ ಒಂದು ಲಾಂಡ್ರಿಂಗ್ ಮಾಡುವ ಅಟೆಂಪ್ಟು ಇಲ್ಲ, ಒಂದು ಚಟುವಟಿಕೆನೂ ಇಲ್ಲ. ಈ ಕೇಸಲ್ಲಿ PMLA ಆ್ಯಕ್ಟ್ ಬರಲ್ಲ ಅಂತ ನಾವು ಸುದೀರ್ಘವಾಗಿ ವಾದ ಮಂಡಿಸಿದ್ವಿ. ಹಲವಾರು ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ನಾವು ರಿಲೈ ಮಾಡಿದ್ವಿ. ಹಾಗೆಯೇ ನಮ್ಮ ವಿರುದ್ಧವಾಗಿ ಇಡಿ ಅವರು, ಅರವಿಂದ್ ಕಾಮತ್ ಅವರು ಇಡಿ ಪರವಾಗಿ ವಾದ ಮಂಡಿಸಿದ್ರು. ಈಗ ಮ್ಯಾಟ್ರಿಗೆ ಜಜ್ಮೆಂಟಿಗೆ ತೀರ್ಪಿಗಾಗಿ ರಿಸರ್ವ್ ಆಗಿದೆ. ಅದು ಮಾಡೋಕ್ಕೆ ಗೊತ್ತಿಲ್ಲ ನಮಗೆ. ನ್ಯಾಯಾಧೀಶರ ಪ್ರಕಾರ, ಕಾನೂನಿನ ಪ್ರಕಾರ ತೀರ್ಪನ್ನು ನಡೆದಿದೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.